ನಾನೇನ್ ಮಾಡಿದೆ, ಸರಿ ಓವರ್ಟೇಕ್ ಮಾಡ್ಕೊಂಡು ಅದನ್ನ ಆಯ್ತು ನೀನು ರಿಪೇರಿ ಮಾಡಿಸ್ಕೊಂಬಪ್ಪ ಅಂತೇಳಿ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂದೆ. ನೋಡಿದ್ರೆ ನಾನು 100 ಮೀಟರ್ ಬಂದಿಲ್ಲ, ಹಿಂದೆ ಬರ್ತಾನೆ ಐತೆ ಗಾಡಿ. ಮುಂದೆ ಇದ್ದಿದ್ದ ಗಾಡಿ ಹಿಂದೆ ಬಂದ್ಬಿಡ್ತು. ನಾನು ಯಾಕೆ ಅಂತ ನನಗೆ ಅರ್ಥ ಆಗಿಲ್ಲ. ಅಲ್ಲಿಗೆ ಹೋದ್ರೆ ನೋಡಿದ್ರೆ ನಾನು ಬರಕ್ 5 ನಿಮಿಷ ಮುಂಚೆ, 5 ನಿಮಿಷ ನನಗೆ ಯಾಲ್ ಗಾಡಿ ನಿಲ್ಸ್ತಾ ಅವಾಗ ಕರೆಕ್ಟಾಗಿ ರಾಷ್ಟ್ರಧ್ವಜವನ್ನ ತಂದ್ಬಿಟ್ಟು ಆರಿಸಿದ್ದಾರೆ. ರಾಷ್ಟ್ರಧ್ವಜ ಆರಿಸಿದ್ರು. ನಾವು ರಾಷ್ಟ್ರಧ್ವಜ ಗೌರವ ಕೊಡ್ತೀವಿ, ಅದು ಪ್ರಶ್ನೆನೇ ಇಲ್ಲ. ನಾವು ಆ ಧ್ವಜ ಹತ್ರಕ್ಕೂ ಹೋಗಿಲ್ಲ, ಧ್ವಜನೂ ಮುಟ್ಲಿಲ್ಲ, ನಾವು ಧ್ವಜನೂ ಮುಟ್ಲಿಲ್ಲ, ಧ್ವಜದ ಹತ್ರಕ್ಕೂ ಹೋಗ್ಲಿಲ್ಲ. ನನಗೂ ನಾನು ಬರ್ತೀನಿ ಅಂತ ಧ್ವಜವನ್ನ ಆರಿಸುವಂಥದ್ದು ಅವಶ್ಯಕತೆ ಏನಿತ್ತು? ಅವರು ಸರ್ಕಾರ ಇದೆ ನೋಡಿ, ಸರ್ಕಾರ ರಾಷ್ಟ್ರಧ್ವಜಕ್ಕೆ ಆರಿಸಬೇಕಾದ್ರೆ ನಿಮ್ಗೂ ಗೊತ್ತಿದೆ, ಬೆಳಗ್ಗೆ 9 ಗಂಟೆ ಏನು ಫಾರ್ಮಾಲಿಟೀಸ್ ಇದೆ. ನಾವು ಎಲ್ಲ ಹೋಮ್ ಮಿನಿಸ್ಟರ್ ಆಗಿದ್ದು, ನೀವು ಅಧ್ಯಕ್ಷರೆಲ್ಲ ಆಗಿದ್ರಿ. ಸರ್ಕಾರ ಫಾರ್ಮಾಲಿಟೀಸ್ ಇದೆ. ರಾಷ್ಟ್ರಧ್ವಜ 3 ಗಂಟೆಗೆ ಯಾಕೆ ರೆಡಿ ಅಂತ ಹೇಳ್ತೀನಿ. ಹೈಟ್ ಎಷ್ಟಿದೆ, ಹೈಟ್ ತಕ್ಕನಂಗೆ ನೋಡ್ಕೊಂಡು ಪೋಲ್ ತಕ್ಕನಂಗೆ ತಗೊಂಡೋಗಿ ಅದು ಕಾಲಕ್ಕೆ ಶೂ ಹಾಕೊಂಡವ್ರೆ. ಫೋಟೋ ಎಲ್ಲ ಇದೆ, ಮಾತಾಡಕ್ಕೆ ಒಂದು ಅಲ್ಲಿನ ಬಿಜೆಪಿ ಒಂದು ಹೂವು ಹಾಕಿಲ್ಲ. ಅದಕ್ಕೆ ನಾವು ಹೂವು ಬೀಳ್ಬೇಕು, ರಾಷ್ಟ್ರಧ್ವಜ ಹೂವನ್ನೂ ಇಲ್ಲ, ಮಳನೂ ಇಲ್ಲ. ಅವರು ತಪ್ಪು, ಪರ್ಮಿಷನ್ ತಗೊಂಡಿಲ್ಲ, ಯಾಕೆ ಬಿಟ್ರಿ ಅವ್ರನ್ನ? ಅಧ್ಯಕ್ಷ ಕೇಸ್ ಹಾಕ್ಬೇಕಾಯ್ತು, ಅರೆಸ್ಟ್ ಮಾಡಿ ಕೇಸ್ ಹಾಕ್ಬೇಕಾಯ್ತು. ಕೇಸ್ ಹಾಕ್ಲಿಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ. ಏಕಾಏಕಿ ಕಳ್ಳರ ರೀತಿ ರಾತ್ರಿ 3 ಗಂಟೆಗೆ ಹೋಗಿ ಹನುಮಾನ್ ಧ್ವಜ ಇಳಿಸ್ತಿರಲ್ಲ, ಯಾಕೆ? ಇದು ಸುಳ್ಳು. 3 ಗಂಟೆಗೆ ಇಳಿಸೋ ಅವಶ್ಯಕತೆ ಸುಳ್ಳು. ಬೆಳಗ್ಗೆ ರಾಜಾರೋಷವಾಗಿ ಸುಳ್ಳು. ಬಿಡಿ, ಅಲ್ಲಿನ ಕೇಸರಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಯಾವಾಗ ಅಯೋಧ್ಯೆ ರಾಮ ಮಂದಿರದ ಇದೆಲ್ಲ ಉದ್ಘಾಟನೆ ಆಗಿ ಈಗ ನಡೀತಾ ಇದೆ, ಎಲ್ಲೋ ಒಂದ್ ಕಡೆ ವೈಮನುಷ್ಯ. ಇಲ್ಲಿ ಹನುಮ ಧ್ವಜ ಏನ್ ಹನುಮಂತಂದ ಏನ್ ಸಮಸ್ಯೆ ಏನಿಲ್ಲ, ಹೇಳಿದ್ರೆ ಮುಂದಕ್ಕೆ ಹೋಗಿ ಸಮಸ್ಯೆ ಇಲ್ಲ. ಇವರು ರಾಷ್ಟ್ರಧ್ವಜದ ಬಗ್ಗೆ ಹೇಳ್ತಾರೆ. ನಾನು ರಾಮನ ಶ್ಲೋಕ ಹೇಳ್ತೀನಿ, ಅಶೋಕಣ್ಣ. ಅವಮಾನ ಮಾಡಿದವರು ಯಾರು? ನೀವು ಅವಮಾನ ಮಾಡಿದ್ದು. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದು ನೀವು. ಯಾಕಂದ್ರೆ ಅದಕ್ಕೆ ಫಾರ್ಮಾಲಿಟಿ ಇದೆ. ಎಷ್ಟು ಗಂಟೆ ಆರಿಸ್ಬೇಕು, ಅಶೋಕಣ್ಣ, ಯಾವಾಗ ತೆಗಿಬೇಕು, ಯಾವ ರೀತಿ ಅದಕ್ಕೆ ಶೂ ಹಾಕ್ಬೇಕಾ, ಶೂ ಹಾಕ್ಬಾರ್ದ, ಹೂ ಹಾಕ್ಬೇಕಾ, ಹೂ ಹಾಕ್ಬಾರ್ದ, ಎಲ್ಲ ಮಾಡ್ಬೇಕಾಯ್ತು ಫಾರ್ಮ್ಯಾಟ್. ಅದಾದ್ಮೇಲೆ ಅಧ್ಯಕ್ಷರೇ, ನಾವು ನಿಂತ್ಕೊಂಡು ಜನಗಣಮನ ಎಷ್ಟೇ ಜಗಳ ಆಡ್ತಾ ಇರ್ತೀರಿ, ನೀವು ಜನಗಣಮನ ಅಂದ ತಕ್ಷಣ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ. ಅಶೋಕಣ್ಣ ಅಲ್ವಾ? ನಾನ್ ರಾಮ ಹೇಳ್ತೀನಿ, ನೀವ್ ಹೇಳ್ತೀರಾ? ಗೌರವ ಅದು. ಅಲ್ಲಿ ಜನಗಣಮನೂ ಇಲ್ಲ, ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಜನಗಣಮನ ಏನು ಮಾಡ್ಲಿ. ಈ ಘಟನೆ ನಾವು ಹೋಗ್ತಾ ಇದ್ದೀರಿ ಅಂತೇಳಿ ನೋಡಿ. ನನಗೆ ಇವರೇನು ಬುದ್ಧಿ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ರಾಷ್ಟ್ರಧ್ವಜ ಆರ್ಸಕ್ಕೆ. ನಾನು ಹುಬ್ಳಿ ಈದ್ಗಾ ಮೈದಾನ ಗಲಾಟೆಯಲ್ಲಿ ನಾನು 35 ವರ್ಷದಿಂದ ಹೋಗಿ ಧ್ವಜ ಆರಿಸೆ ಮಾಡಿದ್ದೀನಿ. ನಾನು ಕಾಶ್ಮೀರದಲ್ಲಿ ಯಾವ ಭಯೋತ್ಪಾದಕರು ಹೇಳಿದ್ದು, ಪಾಕಿಸ್ತಾನದ್ದು ದಮ್ಮಿದ್ರೆ, ಯಾರು ಭಾರತೀಯರಿದಾರೋ ದಮ್ಮಿದ್ರೆ ಬಂದು ಲಾಲ್ ಚೌಕ್ದಲ್ಲಿ ಧ್ವಜ ಆರಿಸು ಅಂದ್ರು. ನಾವೆಲ್ಲ ಹೋಗಿ ಧ್ವಜ ಆರಿಸಿ ಬಂದಿದ್ವಿ. ಅಶೋಕಣ್ಣ, ಅವಾಗ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಯಾವ ಸರ್ಕಾರ ಇತ್ತು? ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು. ಅಧ್ಯಕ್ಷ, ಬೆಂಗಳೂರು ಕಣ್ಣೆದುರಿಗೆ ಚಾಮರಾಜಪೇಟೆ 75 ವರ್ಷ ರಾಷ್ಟ್ರಧ್ವಜ ಆರ್ಡರ್ ಮಾಡಿದೆ. ಕನ್ನಡ ಧ್ವಜ ರಾಷ್ಟ್ರಧ್ವಜವನ್ನ ಆರಿಸಬೇಕು ಅಂತ ಹೇಳಿ ಅಲ್ಲಿ MLA ಕರೆಸಿ, ಅಲ್ಲಿ MP ಕರೆಸಿ ಅಶೋಕಣ್ಣ ರಾಷ್ಟ್ರಧ್ವಜವನ್ನ ಆರಿಸ್ತೆ ಮಾಡಿದೆ. ನಮಗೆ ಇವರು ರಾಷ್ಟ್ರಧ್ವಜದ ಕಲ್ಪನೆಯನ್ನ ಕೊಡೋ ಅವಶ್ಯಕತೆ ಇಲ್ಲೇ ಇಲ್ಲ. ನಾವೇನು ರಾಷ್ಟ್ರಧ್ವಜ ಇಳಿಸಿ ಅಂತ ಹೇಳಿಲ್ಲ. ನೀವು ಹನುಮ ಧ್ವಜಕ್ಕೆ ಅವಮಾನ ಮಾಡಿರುವಂತದ್ದು ಇದು ಒಂದು ರೀತಿ. ಹನುಮನ ಮೇಲೆ ಇರುವಂತಹ ದ್ವೇಷಕ್ಕೆ, ರಾಮನ ಮೇಲೆ ಇರುವಂತಹ ದ್ವೇಷಕ್ಕೆ ಈ ತರ ಮಾಡಿದ್ದಾರೆ. ಇದು ಗೂಂಡಾಗಿರಿ ಪ್ರವೃತ್ತಿ, ಇದು ಗೂಂಡಾಗಿರಿ. ಅಧ್ಯಕ್ಷ ಮಾಡೋದು ಮಾಡಿ ರಾಷ್ಟ್ರಧ್ವಜಕ್ಕೆ ಒಂದು ಗೌರವ ಮಾಡಿದ್ರೆ ನಾನು ಒಪ್ತಾ ಇದ್ದೆ ಅಧ್ಯಕ್ಷರ. ಆದ್ರಿಂದ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.